ಸದ್ಗುರು ಪದಾಂಬುಜಮಂ ಸಮವೆಂದು ಕಲ್ಪಿಸಲು ನರಕ ಪರುಷಮಂ ಅಶ್ವಾರೂಢ ಪುತ್ಥಳಿಯ ಅನಾವರಣ ಸಮಾರಂಭದ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ನಿಧಿ ಸ್ಥಾನಾಲಂಕೃತರಾದಂಥ ಪೂಜ್ಯಪಾದ ಭಾರತೀಯ ಅಪ್ಪುಗಳವರ ಅಡಿದಾವರಗಳಲ್ಲಿ ಬಿರುಸೋಶಿ ಅಪ್ಪುಗಳವರ ಅಡಿದಾವರಗಳಲ್ಲಿ ಬುಡ್ಗೇರಿ ಅಜ್ಜನವರ ಅಡಿದಾವರಗಳಲ್ಲಿ ವಂದಿಸುತ್ತಾ ವೇದಿಕೆಯ ಮೇಲೆ ಆಸೀನರಾದಂಥ ಬಸವಣ್ಣನವರ ಈ ಸ್ಮಾರಕಕ್ಕೆ ಕಾರಣೀಭೂತರಾದಂಥ ಬೆಳಕೂಡಿ ಈರಣ್ಣವ್ರನ್ನ ಹಿಡ್ಕೊಂಡು ಅವರ ಎಲ್ಲ ಬಳಗಕ್ಕೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಕಾಳಿದಾಸ ತನ್ನ ಒಂದು ನಾಟಕದಲ್ಲಿ ಚಕ್ರಾರ ಪಂಕ್ತಿರುವ ಗಚ್ಚತಿ ಭಾಗ್ಯ ಪಂಕ್ತಿ ಅನ್ನೋ ಉಕ್ತಿಯಲ್ಲಿ ಈ ಭಾಗ್ಯವೆಂಬ ಚಕ್ರದ ಹಲ್ಲುಗಳು ತಿರುಗ್ತಾನೆ ಇರ್ತಾವು ಅಂತ. ಒಮ್ಮೆ ಒಳ್ಳೆಯದ ಮೇಲೆ ಬಂದಿತ್ತು ಅಂದ್ರೆ ಅದು ಹಿಂದಗಡೆ ಕೆಳಗೆ ಹೋಗ್ತದ, ಮತ್ತೊಮ್ಮೆ ಕೆಟ್ಟದ ಮೇಲೆ ಬರ್ತದೆ, ಅದು ಕೆಳಗೆ ಹೋಗ್ತದ, ಮತ್ತು ಒಳ್ಳೆಯದ ಮೇಲೆ ಬರ್ತದೆ. ಘಟಯಂತ್ರದಂತೆ ತುಂಬಿದ್ದ ಮೇಲೆ ಬರ್ತದ, ಖಾಲಿಯಾಗಿದ್ದ ಕೆಳಗೆ ಹೋಗ್ತದೆ. ಹೀಗೆ ಒಳಿತು ಕೆಡುಕುಗಳು ಇವು ಕಾಲಕ್ಕೆ ಸ್ವಲ್ಪ ಮ್ಯಾಗ ಕೆಳಗ ಹಾಕ್ಕೊಂತನೇ ಇರ್ತಾವೆ. ನಮ್ಮ ದೇಶದ ಇತಿಹಾಸ ಎಂದಿನಿಂದ ಆರಂಭ ಆಗ್ತದೆ. ಅಂದಿನಿಂದ ನೋಡಿದ್ರೆ ಶ್ರೀರಾಮಚಂದ್ರನ ಕಾಲದಲ್ಲಿ ರಾವಣ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ. ಮಹಾಭಾರತ ಕಾಲದಲ್ಲಿ ಧರ್ಮರಾಜ ಅಂತಕ್ಕಂಥ ವ್ಯಕ್ತಿ ಇರುವಾಗ ದುರ್ಯೋಧನ ಅಂತಕ್ಕಂಥ ವ್ಯಕ್ತಿಯೂ ಇದ್ದ. ಅಥವಾ ಕೃಷ್ಣ ಇರುವಂಥ ಕಾಲದಲ್ಲಿ ಜರಾಸಂಧ ಅಂತಕ್ಕಂಥವನು ಇದ್ದ. ಆಮೇಲೆ ಇವ್ರು ಹೋದ ಕೂಡಲೇ ಅವ್ರು ಹೋದ ಕೂಡಲೇ ಇವ್ರು ಬರ್ತಿರ್ತಾರೆ. ಸ್ವಲ್ಪ ಏನಾದರೂ ಕ್ರಮ ತಪ್ಪಿತು ಅಂದ್ರೆ ಅದನ್ನು ಸರಿಪಡಿಸಲಿಕ್ಕೆ ಕಾಲಕ್ಕೆ ಯಾರಾದರೂ ಹಿರಿಯರು ಟೊಂಕ ಕಟ್ಕೊಂಡು ನಿಲ್ತಾರೆ. ಇಡೀ ದೇಶದ ಇತಿಹಾಸದ ಹಲವು ಮುಖಗಳಿವೆ. ಅವುಗಳನ್ನು ನಾವು ನೋಡಿದೀವಿ ಅಂತಂದ್ರೆ ಕಾಲಕ್ಕೆ ಮಹಾಪುರುಷರು ಆಯಾ ಕ್ಷೇತ್ರಗಳಲ್ಲಿ ಬಂದು ಹೋಗ್ಯಾರ. 12ನೇ ಶತಮಾನದಲ್ಲಿ ಪರಕೀಯರ ಆಕ್ರಮಣ ಭಾರತದ ಮೇಲೆ ಆಗಿತ್ತು. ಅದೇ ಆರಂಭದಲ್ಲಿ ಇತ್ತು. ಪೂಜೆ ಅರ್ಚನೆಗಳು ಬಹಳ ಅವಶ್ಯಕ ಅನಿಸಿದ್ರೆ ಅದನ್ನು ಮಾಡ್ತಾ ಅದರಲ್ಲಿ ಅತಿರೇಕ ಉಂಟಾಯಿತು ಅಂತಂದ್ರೆ ಅದರಿಂದ ಮತ್ತೊಂದು ಏನಾದರೂ ಹುಟ್ಟುತ್ತೈತೆ. ಅವಾಗ ಮತ್ತೊಂದು ಏನಾದರೂ ಹೊಸ ವಿಚಾರ ಜನ್ಮ ತಳಿತೈತೆ. ಇಡೀ ದೇಶ ತುಂಬ ನೋಡಿದಾಗ ಹಿಂಗಾಗ್ತಾ ಬರುವುದನ್ನು ನಾವು ನೋಡ್ತೀವಿ. ಲಲಿತಾದಿತ್ಯ ಪೀಡ ಅಂತಕ್ಕಂಥ ರಾಜ ಕಾಶ್ಮೀರದಲ್ಲಿ ರಾಜ್ಯ ಮಾಡ್ತಾ ಇರುವಾಗ ಅವನ ರಾಜಧಾನಿಯ ಅಂತಿಮ ಇರಾನದ ಆ ಕಡೆ ಇತ್ತು. ಮೆಸೊಪೊಟೇಮಿಯಾ ಅಂತಕ್ಕಂಥ ಪಾರ್ಸಿಗಳ ರಾಜ್ಯ ಭಾರತದಲ್ಲೇ ಇತ್ತು. ಕೆಳಗಡೆ ಗುಜರಾತ್ವರೆಗೂ ಇತ್ತು. ರಾಜ ಶ್ರೀಹರ್ಷ ಆಗಿರಬಹುದು, ಸಮ್ರಾಟ್ ಅಶೋಕ ಆಗಿರಬಹುದು, ಇಮ್ಮಡಿ ಪುಲಿಕೇಶಿ ಆಗಿರಬಹುದು, ಕೃಷ್ಣದೇವರಾಯ ಆಗಿರಬಹುದು, ಛತ್ರಪತಿ ಶಿವಾಜಿ ಮಹಾರಾಜರಾಗಿರಬಹುದು. ಇವರೆಲ್ಲ ತಮಗೆಲ್ಲ ರಾಜಕೀಯವಾಗಿ ಈ ದೇಶವನ್ನು ಎಷ್ಟು ರಕ್ಷಣೆ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಮಾಡಿದರು. ಅದರ ಜೊತೆಗೆ ಧಾರ್ಮಿಕ ಹಿನ್ನಡೆತ ಯಾವ್ಯಾವ ಕಾಲಕ್ಕೆ ಉಂಟಾಯಿತು, ಅಸಮಾನತೆ ಸ್ವಲ್ಪ ಯಾವ್ಯಾವ ಕಾಲಕ್ಕೆ ಉಂಟಾಯಿತು, ಆವಾಗ ಕೆಲವು ಹಿರಿಯರು ಬಂದರು. ಪಂಜಾಬ್ನಲ್ಲಿ ನಾನಕರು ಬಂದರು. 2 ಜಾತಿಗಳು ಜೋರಾಗಿ ಜಗಳಾಡಿ ಒಬ್ಬರನ್ನೊಬ್ಬರು ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಗುರುನಾನಕರು ಬಂದರು. ಇಬ್ಬರನ್ನೂ ಸಾಂತ್ವನಗೊಳಿಸಿ ಸಂಯುಕ್ತ ಸಂಪ್ರದಾಯ ನಿರ್ಮಾಣ ಮಾಡಿದರು. ಅದರ ಕೆಳಗೆ ಬಂದರು ಉತ್ತರ. ಅವರು ಸಹಿತ ಮೇಲು ಕೀಳು ಅಂತಕ್ಕಂಥ ಭಾವನೆಗಳನ್ನು ಅಳಿಸಿ ಹಾಕುವಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದರು. ಅದರ ಕೆಳಗೆ ಬಂದೀವಿ ಅಂದ್ರೆ ರಾಜಸ್ಥಾನದೊಳಗೆ
ಬಾಬಾ ರಾಮದೇವ್ ಪೀರ್ ಮತ್ತು ಜಾಂಬೋಜಿ ಮಹಾರಾಜರು ಅಂತಕ್ಕಂಥ ಹಿರ್ಚಿಗೌನ್ ಮಕ್ಕಳು ಇವರಿಬ್ಬರು, ರಾಜಪೂತರು ಇಬ್ಬರು ಧರ್ಮಕ್ಷೇತ್ರಕ್ಕೆ ಇಳಿದ್ರು. ಎಂಥ ಕ್ರಾಂತಿ ಮಾಡಿದ್ರು ಅಂದ್ರ, ವಿಷ್ಣೋಯಿ ಸಂಪ್ರದಾಯ ಅಂತ, ವಿಷ್ಣೋಯಿ ಅಂದ್ರೆ 29 ನಿಯಮಗಳನ್ನು ಹಾಕಿ ಇದರ ಪ್ರಕಾರ ನಡೆಯುವವರು ಅವರು ಯಾವ ಜಾತಿಯವರು ಯಾಕಿರೋದಕ್ಕೆಲ್ಲರೂ ಒಂದೇ ಅಂತ ಇವತ್ತು ಇದೆ ಆ ಸಂಪ್ರದಾಯ. ಅವರು ರಾಜಸ್ಥಾನದಲ್ಲಿ ದೇವಾಲಯಗಳಿಗೆ ಮೇಘವಾಲ ಸಮಾಜದ ಪೂಜಾರಿಗಳನ್ನು ನೇಮಿಸಿದ್ರು. ಅವ್ರನ್ನ ತಯಾರು ಮಾಡಿ, ಮೇಘವಾಲರು ಅಂದ್ರೆ ಚರ್ಮಕಾರರು, ಚಪ್ಪಲಿ ಹೊಲಿಯುವಂಥವ್ರು, ಅವರನ್ನು ಪೂಜಾರಿಗಳನ್ನಾಗಿ ನೇಮಿಸಿದ್ರು. ಇವತ್ತಿನವರೆಗೂ ಆ ದೇವಾಲಯಗಳಲ್ಲಿ ಮೇಘವಾಲ ಸಮಾಜದವರೇ ಪೂಜೆ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಸಂತರು ಬಂದರು, ಗುಜರಾತ್ನಲ್ಲಿ ನರಸಿ ಮೆಹತಾನಂತ ಒಬ್ಬ ಮಹಾಪುರುಷ ಬಂದ, ಕೇರಳದಲ್ಲಿ ನಾರಾಯಣ ಗುರುಗಳು ಬಂದರು ಸಮಾನತೆಯನ್ನು ತರಬೇಕು ಅಂತ. ಒಬ್ಬ ಸ್ವಾತಂತ್ರ್ಯವೀರನಾದಂಥ ಅಲ್ಲೂರಿ ಸೀತಾರಾಮ ರಾಜು ಅಂತಕ್ಕಂಥ ಒಬ್ಬ ಮಹಂತ ಸಂತ ರಾಜಕೀಯ ಕ್ರಾಂತಿಯ ಜೊತೆಗೆ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿಯನ್ನು ಮಾಡಿ ಹೋದ. ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಬಸವಣ್ಣವರು ಈ ಕಾರ್ಯವನ್ನು ಮಾಡಿದರು. ನಾವು ಆಯಾ ಪ್ರಾಂತದ ಜನರು ನಮ್ಮವ್ರನ್ನ ಅಷ್ಟೇ ನೆನಪಿಟ್ಟುಕೊಂಡಿರ್ತೀವಿ, ಬಹುತೇಕ ನಮ್ಮಲ್ಲಿ ಯಾವ ಕಾರ್ಯ ಜಗತ್ತಿನಾಗ ಎಲ್ಲಿ ಆಗಿಲ್ಲ ಅಂತ ಅನ್ನೋ ಭಾವನೆ ಸ್ವಾಭಾವಿಕ. ಬಸವಣ್ಣವ್ರು ಬಂದರು. ಅದೇ ಕಾಲಕ್ಕೆ ವಿದೇಶಿ ಆಕ್ರಮಣಗಳು ಈ ದೇಶದ ಮೇಲೆ ಆಗಿತ್ತು, ಜನ ಚದರಿದ್ರು, ಬೆದರಿದ್ರು. ಅಂಥ ಕಾಲಕ್ಕೆ ಬಸವಣ್ಣವ್ರು ಬಂದು ಈ ಕರ್ನಾಟಕ ಪ್ರಾಂತದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಯಾವಾಗ ಸುಳ್ಳು ಹೇಳಲಿಲ್ಲ. ಬಸವಣ್ಣವರು ಏನು ಸಪ್ತ ಸೂತ್ರಗಳನ್ನು ಹೇಳಿದ್ರು, ಇದು ಯಾವ ಕಾಲದಲ್ಲಿ ಇರಲಿಲ್ಲ. ರಾಮಾಯಣ ಕಾಲದಲ್ಲಿ ಇತ್ತು, ಮಹಾಭಾರತ ಕಾಲದಾಗೂ ಕೆಲವು ಜನ ಸುಳ್ಳು ಹೇಳೋರು ಬಂದ್ರು ಅಂತ ತಿಳ್ಕೊಂಡ ಸತ್ಯಂ ವಧ ಅಂತ ಹೇಳಬೇಕಾಯ್ತು, ನಾನು ತಮ್ಮಂತ ಹೇಳಬೇಕಾಯ್ತು. ನಾವು ಯಾವಾಗ ಕೊಲಬೇಡ ಅಂತ ಬಸವಣ್ಣವ್ರಂದ್ರು, ಅವಾಗ ಮಾ ಯುಷಾತ್ ಸರ್ವಭೂತಾನಿ ಅಂತ ಹಿರಿಯರು ಹೇಳ್ಕೊಂಡು ಬಂದಿದ್ರಿ ಮಾತುಗಳಲ್ಲಿ. ಹಿಂಸಿಸಬೇಡ ಯಾವ ಪ್ರಾಣಿಗಳನ್ನು ಅಂತ. ಯಾವ ಕಾಲಕ್ಕೂ ಇದು ಬಂದಿದ್ದೆ, ನಡೆದದ್ದೇ, ನಡೀತಾ 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 ಬರುತ್ತೆ. ಅಂದ್ರೆ ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯದು ಕೆಟ್ಟದ್ದು ಸದಾ ಕಾಲದಲ್ಲಿ ಇರುತ್ತೆ. ಆಯಾ ಕಾಲದಲ್ಲಿ ಸಂದರ್ಭಕ್ಕನುಸಾರವಾಗಿ ಮಹಾತ್ಮರು ಬಂದು ಅವುಗಳನ್ನು ತಿದ್ದುತ್ತಾರೆ, ತೀಡ್ತಾರೆ. ಕೆಲವೊಂದು ಕ್ರಾಂತಿಯನ್ನು ಮಾಡಬೇಕಾಗ್ತದೆ, ಅವನು ಮಾಡ್ತಾರೆ. ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಆ ಕ್ರಾಂತಿಯನ್ನು ಮಾಡ್ತಾರೆ. ಅಂಥ ಕ್ರಾಂತಿಕಾರರಲ್ಲಿ ಬಸವಣ್ಣವರು ಭಕ್ತಿ ಭಂಡಾರಿಗಳು. ಭಕ್ತಿಯ ಭಂಡಾರ ಅಂತಂದ್ರೆ, ಭಂಡಾರ ಅಂದ್ರೆ ಬಸವಣ್ಣವರು. ಬಸವಣ್ಣವರು ಅಂದ್ರೆ ಮುಗಿದ ಕೈ ಬಾಗಿದ ತಲೆಯಾಗಿರಿಸುವಂತ ಅಂದವರು. ಬಸವಣ್ಣವರು ಕೂಡಲ ಸಂಗಮ ದೇವರ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತಂದವರು. ಈ ಶರೀರವನ್ನ ಅಂಥದ್ದೇನಾರು ಮಾಡಿ ಕೆಡ್ಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದವರು. ಬಸವಣ್ಣವರು ಸ್ವರ್ಗ ಮರ್ತ್ಯಗಳನ್ನು ಇಲ್ಲಿಯೇ ಕಂಡವರು. ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಇಲ್ಲೇ ತೋರಿಸ್ಕೊಟ್ಟವರು. ಮತ್ತೆಲ್ಲರ ಐತಿ ಅಂತ ಹೇಳಿದವರಲ್ಲ. ಅಷ್ಟೇ ಅಲ್ಲ, ಬಸವಣ್ಣವರು ಎಲ್ಲರನ್ನೂ ಪ್ರೀತಿಸಿದವರು. ಎಲ್ಲದರಲ್ಲಿಯೂ ಭಗವಂತನನ್ನ ಕಂಡವರು. ಎತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಪಾದ, ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ ಅಂತ ಹೇಳಿದಂಥ ಬಸವಣ್ಣವರು. ಅವರು ಎಲ್ಲಿ ನೋಡಿದಲ್ಲೆಲ್ಲ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನ. ಎಲ್ಲೆಲ್ಲ ಅವ್ರ ಮನಸ್ಸು ಹೋಗ್ತಿತ್ತು, ಕಣ್ಣುಗಳು ಹೋಗ್ತಿದ್ದು, ಅಲ್ಲಿ ಸಂಗಯ್ಯ ಕಾಣ್ತಿದ್ದ. ಕೂಡಲ ಸಂಗಯ್ಯನನ್ನು ಕಂಡವರು. ಸೂಳೆಯ ಸಂಕವ್ಯೆಯಲ್ಲಿ ಕೂಡಲ ಸಂಗಯ್ಯನ ಕಂಡ್ರು ಬಸವಣ್ಣವರು. ಹರಳಯ್ಯನಲ್ಲಿ ಸಂಗಯ್ಯನ ಕಂಡವರು. ಮಡಿವಾಳ ಮಾಚಿದೇವರಲ್ಲಿ ಸಂಗಯ್ಯನನ್ನು ಕಂಡವರು. ಮೇದಾರ ಕೇತಯ್ಯನೊಳಗ ಒಕ್ಕಲಿಗರ ಮುದ್ದಣ್ಣನಲ್ಲಿ ಸಂಗಯ್ಯನನ್ನು ಕಂಡವರು. ಇವರೆಲ್ಲರೂ ಕೂಡಲ ಸಂಗಯ್ಯನ ಪ್ರತಿರೂಪ ಅಂತ ತಿಳ್ಕೊಂಡವರು.
ಅಷ್ಟು ಮನಸ್ಸು ದೊಡ್ಡದಿದ್ದಂಥ ಬಸವಣ್ಣವರು. ಅಲ್ಲಿ ತಿಳ್ಕೊಂಡ ಬಸವಣ್ಣವರು 800 ವರ್ಷಗಳು ದಾಟಿ ಹೋದರೂ ಸಹಿತ ಇವತ್ತು ನಮ್ಮ ಮನುಷ್ಯನೊಳಗೆ ಅಚ್ಚಳಿಯದೇ ಉಳಿದಿದೆ. ನಮ್ಮ ಅಲ್ಲಯ್ಯಜ್ ಒಂದು ಮಾತು ಹೇಳಿದ್ರು, ನಮ್ಮ ಹಿರಿಯರ ಹೆಸರು ನಮಗೆ ನೆನಪಿಲ್ಲ, ಬಸವಣ್ಣನ ಹೆಸರು ಯಾಕೆ ನೆನಪೈತಿ ಅಂದ್ರೆ ಬಸವಣ್ಣ ತಮ್ಮ ಮನೆಯವರು ಸಲುವಾಗಿ ಸತ್ತವಲ್ಲ, ನಾಡಿಗಾಗಿ ಹೋದವ, ನಾಡಿಗಾಗಿ ಬದುಕಿದವ. ನಮ್ಮ ಹೆಸರು ಯಾಕೆ ಉಳಿಯಂಗಿಲ್ಲ ಅಂದ್ರೆ ನಾವು ನಮ್ಮ ಮನೆ ಸಲುವಾಗಿ ಬದುಕಿದವು, ನಮ್ಮ ಮನೆ ಪೂರ್ತಕ ಬದುಕಿದವು. ಅವ್ರ ಮನೆ ಅಲ್ಲ, ಲೋಕವೇ ಎನ್ನ ಮನೆ, ಇದುವೇ ನನ್ನ ಮನೆ ಅಂತ ಬದುಕಿದವು. ಆ ಬಸವಣ್ಣವರು ಯಾವಾಗ ಅವರಿಗೆ ವಿಚಾರಗಳಿಗೆ ವಿರೋಧ ಆಯಿತು, ಆ ಕ್ಷಣ ಆ ಪ್ರದೇಶವನ್ನು ತ್ಯಜಿಸಿ ಒಂದೂ ಮಾತನ್ನಾಡದೆ ಮಧ್ಯರಾತ್ರಿಯಲ್ಲಿ ಕಲ್ಯಾಣವನ್ನು ಬಿಟ್ಟು ಹೊರಟವರು. ಯಾರಿಗೂ ಕೆಟ್ಟದ್ದು ಅಂತಕ್ಕಂಥ ಶಬ್ದವನ್ನು ಬಳಸಿದವರಲ್ಲ. ಯಾಕಂದ್ರೆ ಯಾರನ್ನು ನಿಂದಿಸಬೇಡ ಅಂದಾಗ ಅವ್ರು ನಿಂದ್ಸಕ್ಕೆ ಯಾಕೆ ಹೋಗ್ತಾರೆ, ಆತ್ಮಸ್ತುತಿಯನ್ನು ಮಾಡ್ಕೋಬೇಡ ಅಂದಾಗ ಅವ್ರು ಎಲ್ಲಿಯೂ ಮಾಡ್ಕೊಂಡಿಲ್ಲ ಬಸವಣ್ಣ. ಯಾರಾದರೂ ಬಸವಣ್ಣನ ಸ್ತುತಿ ಮಾಡಿದರೆ ಹೊಗಳಿಯನ್ನು ಹೊನ್ನ ಶೂಲಕ್ಕೇರಿಸಿದ್ರು ಅಂತ ಅಣ್ಣವ್ರ ಭಾವನೆ ಇತ್ತು. ಆದ್ರೆ ಇತ್ತೀಚೆಗೆ ಈ 21ನೇ ಶತಮಾನದಲ್ಲಿ ಬಸವಣ್ಣವ್ರ ಹೆಸರಲ್ಲೇ ಏನೇನು ಶುರುವಾದವು. ಒಂದೊಂದು ಸಾರಿ ಬಹಳ ವಿಚಾರ ಮಾಡಬೇಕು, ಬಹಳ ನಾಚಿಕೆ ಬರ್ತೈತೆ ಆ ವಿಷಯಗಳನ್ನು ನೋಡಿ. ಬಸವಣ್ಣ ಯಾವ ಶಾಖಾಹಾರವನ್ನು ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದ, ಊಟದಲ್ಲಿಯೂ ಸಹಿತ ಹಿಂಸೆ ಇರಬಾರ್ದು, ಇದು ಬಸವಣ್ಣನ ತತ್ವ. ಕೆಲಸ ಮಾಡಲಾರ್ದವ್ರನ್ನ ಯಾರೂ ಪ್ರೀತಿಸಬಾರ್ದು, ಎಲ್ಲರೂ ಕೆಲಸ ಮಾಡೋರು ಇರಬೇಕು, ಕಾಯಕ ಮಾಡೋರು ಇರಬೇಕು ಅಂತ ಬಸವಣ್ಣ. ಅಷ್ಟೇ ಅಲ್ಲ, ಪೂಜಾನಿಷ್ಠರಾಗಿರಬೇಕು ಅಂತ ಬಸವಣ್ಣವ್ರು ಹೇಳಿ, ಪೂಜಾನಿಷ್ಠರಾಗಿರಬೇಕು ಅಂತ. ಭಗವಂತನನ್ನ ಹಗಲು ರಾತ್ರಿ ಸ್ಮರಿಸಬೇಕು ಅಂತ ಹೇಳಿದವರು ಬಸವಣ್ಣವರು. ಮೇಲೆ ಕೀಳು ಅಂತ ಭಾವಿಸಬಾರ್ದು ಅಂತ ಹೇಳಿದವರು ಬಸವಣ್ಣವರು. ಅವ್ರ ತತ್ವಗಳನ್ನೆಲ್ಲ ಇವತ್ತಿನ ದಿವಸ ನಾವು ಇದನ್ನು ನೋಡಿದ ಕೂಡಲೇ ಬಸವಣ್ಣ ನೆನಪಾಕ, ಬಸವಣ್ಣನ ಜೀವನ ನೆನಪಾಕೈತಿ, ಬಸವಣ್ಣನ ವಚನಗಳು ನೆನಪಾಗ್ತಾವ. ಬಸವಣ್ಣ ಎಲ್ಲಿಗೆ ಬಂತು ಈ ಮೇಳ ನಿಮ್ಗೆ ಹೇಳ್ತೀನಿ. ಬಸವಣ್ಣನ ಹೆಸರಲ್ಲೇ ಎಲ್ಲಿಗೆ ಬಂದರು ಅಂದ್ರೆ ಗುಡಿ ಕೆಡಬೇಕು ಅಂದರು. ನಿಮ್ಮ ಮನ್ಯಾನ ಜಗಲಿ ಮ್ಯಾಗಿನ ಎಲ್ಲ ದೇವ್ರಿಗೆ ಹೊಳೆ ಮಾಡ್ಕೊಂಡು ಹೋಗಿ ಹೊಳೆಗೆ ಹೋಗಿರಿ ಅಂತ ಹೇಳಕತ್ತ. ಮೂರನೇದು ಹೇಳ್ತೀನಿ, ನಮ್ಮ ಅವುಗಳಿಗೆ ಬಳಿ ಹಾಕೋಬೇಡ್ರಿ, ಮೂಗುಬಟ್ಟು ಇಟ್ಕೋಬೇಡ್ರಿ, ಬೆಂಡೋಲಿ ಹಾಕೋಬೇಡ್ರಿ, ಹಣಿ ಮ್ಯಾಗ ಕುಂಕುಮ ಹಚ್ಕೋಬೇಡ್ರಿ, ಕೊಳ್ಳಾಗ ತಾಳಿ ಕಟ್ಕೋಬೇಡ್ರಿ ಅಂತ ಹೇಳುವ ಮಟ್ಟಕ್ಕೆ ಬಂದರು. ಹಾಗಾದ್ರೆ ಯಾವ ಅಜೆಂಡಾ ನಡ್ಸಕತ್ಯಾರ ಇವರು? ಗಂಡಗೆ ಅಣ್ಣ ಅನ್ಬೇಕಂತ, ಹೆಂಡತಿಗೆ ಅಕ್ಕ ಅನ್ಬೇಕಂತ. ಅರೆ ಮಕ್ಕಳ ಏನು ಎನಿಸಿದ್ರಿ ನಿಮ್ಗೆ? ನಮ್ಮದೇ ಆದಂಥ ಒಂದು ಸಂಸ್ಕೃತಿ ಐತಿ ನಮ್ಮ ದೇಶಕ್ಕೆ. ಏನು ಹೇಳಕತ್ತಿ? ಅಕ್ಕಿ ಕಾಳು ಹಾಕಬೇಡಂತ. ಮತ್ತು ಅಕ್ಕಿ ಕಾಳು ಹಾಕಬೇಡ ಚಪ್ಪಲ್ ಹೋಗಿತಾರ. ನಮಗೆ ಯಾವ ಪ್ರದೇಶದಾಗ ಏನೇನು ಸಾಧ್ಯ ಐತೆ ಅದನ್ನು ಮಾಡ್ತೀವಪ್ಪ ನಾವು. ಒಂದು ಊರಾಗ ಗುಡ್ಯಾಗ ಊರ ದೇವ್ರ ಮತ್ತು ಅಲ್ಲಿ ಇಂಥದ್ದೊಂದು ಗ್ಯಾಂಗ್ ಎಲ್ಲ ಪ್ರವಚನ ಮಾಡಕ್ಕೆ ಹೋಗಿದ್ರು. ಆ ಗುಡ್ಯಾಗ ಮಂಗಳಾರತಿ ಶುರುವಾಯ್ತು. ಆ ಗಂಟೆ ಬಾರಿಸಕತ್ತಾನ ಅವ್ರಿಗೆ ಸಿಕ್ಕಾಪಟ್ಟೆ ಬೈಲಾಕತ್ತಿದ್ರು. ಬೈಯಾಕತ್ತಿದ ಕೂಡಲೇ ಊರು ಮಂದಿ ಗೋಳೆ ಆಗಿ ಏನು ಬಡಿಗೆ ತೊಗೊಂಡು ಬೆನ್ನು ಹತ್ತಿದ್ರು. ಹಿಂಗೆ ಅಡವ್ಯಾಗ ಅಡ್ಡು ಓಡ್ತಿತ್ತು ಮಂದಿ. ಪಟದ ಹಾರಿದು, ಲುಂಗಿ ಹಾರಿದು, ಈ ಬೆನ್ನು ಹತ್ತಿ ಬಡದ್ರು. ಹೊಳ್ಳಿ ಊರಿಗೆ ಬಂದ್ರೆ ಅಂದ್ರೆ ನೋಡತ್ತಂದ್ರು. ಮಹಾತ್ಮರಾದವ್ರು ನೀವು ಕಲಿಸ್ಬೇಕೇನು? ಏನು ಹೇಳಕತ್ತೀರಿ? ಗುಡ್ಯಾಗ ಗಂಟೆ ಬಡಿಬೇಡ ಅಂತ ಹೇಳ್ತೀರಿ, ಗುಡ್ಯಾನ ದೇವ್ರಿಗೆ ಬೈಕೊಂತ ಹೊಂತೀರಿ ನೀವು. ಅವು ಗುಡ್ಯಾನ ದೇವ್ರು ಮಾತಾಡ್ಲಾರ್ದನ ತಿನ್ನೋದನ್ನು ಬಿಡಿಸ್ತಾವ. ಗುಡ್ಯಾಗ ಹೊಂಟಿವ ಜಳಕ ಮಾಡಿ ತಿಂದು ಹೋಗ್ಬಾರ್ದಂತ. ಗುಡ್ಯಾನ ದೇವ್ರು ಮಾತಾಡ್ಲಾರ್ದ ತುಡು ಮಾಡೋದನ್ನು ಬಿಡಿಸ್ತಾವ. ಇವರ ಸಂಕಲ್ಪ ಮಾಡ್ತಾರೆ, ನಾ ಇಂಥದನ್ನು ಬಿಡ್ತೀನಿ, ನಾ ಇಂಥದನ್ನು ಬಿಡ್ತೀನಿ. ಮಾತಾಡ್ಲಾರ ದೇವರು ಎಂದೂ ಒತ್ತಟ್ಟಿಗೆ ಬರಲಾರ್ದವು 2-4 ಪಾರ್ಟಿ ಒತ್ತಟ್ಟಿಗೆ ತರ್ತಾವ. ಊರು ಜಾತ್ರೆಗೆ ಎಲ್ಲ ಪಾರ್ಟಿಗಳು ಒತ್ತಟ್ಟಿಗೆ ಬರ್ತಾವೆ. ಮಾತಾಡ್ಲಾರ ದೇವ್ರು ಮಾಡ್ತಾವೆ. ಒತ್ತಟ್ಟಿಗೆ ಬಂದರು ಅಂದ್ರೆ ಒಬ್ಬರದೊಬ್ಬರು ಸುಖ ದುಃಖ ಕೇಳೋಕ್ಕಾಗ್ತೈತಿ, ಜನಪ್ರಬೋಧನೆಯನ್ನು ಮಾಡ್ಲಿಕ್ಕಾಗ್ತೈತಿ, ಅರ್ಥ ಮಾಡ್ಕೊಳಕ್ಕಾಗ್ತೈತಿ, ಪ್ರೀತಿ ಬೆಳಿತೈತಿ, ವಿಶ್ವಾಸ ಬೆಳಿತೈತಿ ಪರಸ್ಪರರಲ್ಲಿ, ಸಮಾಜ ಸಂಘಟಿತ ಆಗ್ಲಿಕ್ಕೆ ಸಾಧ್ಯ ಆಕೈತಿ.
ಅದಕ್ಕೆ ನಮ್ಮ ದೇವಾಲಯಗಳ ಪಾತ್ರ ಅದರಲ್ಲಿ ಮಹತ್ವದ್ದು. ಅವ್ರಿಗೆ ಗೊತ್ತಿಲ್ಲ, ಚನ್ನಬಸವಣ್ಣವರು ಒಂದು ವಚನ ಬರೆದಾರ, ಕಲ್ಯಾಣದೊಳಗೆ ಎಷ್ಟು ದೇವಾಲಯಗಳಿದ್ದು ಹೆಂಗಿದ್ದು ಅಂತ. ಬಂಗಾರ ತಗಡು ಬಡದಂತ 10,000 ದೇವಾಲಯಗಳು ಕಲ್ಯಾಣದ ಸುತ್ತಮುತ್ತಿದ್ದು ಅಂತ ಚನ್ನಬಸವಣ್ಣವ್ರು ಬರೀತಾರೆ. ನೆಟ್ಟು ಓದ್ಕಂಗಿಲ್ಲ, ಬರೆಯಂಗಿಲ್ಲ. ಎಲ್ಲಾರ ಮಕ್ಕೊಂಡಿರ್ತಾವು, ಎಲ್ಲಾರ ಹೇಳ್ತಾವು, ಎದ್ದುಗಳನ್ನ ಏನಾರ ಬಡಬಡಿಸ್ಕೊತ ಹೇಳ್ತಾವೆ. ಹಿಂಗಾಗ್ಬಾರ್ದು, ಇಂಥದಕ್ಕೆ ಯಾರು ತಲೆ ಕೊಡಬಾರ್ದು. ಬಸವಣ್ಣವ್ರನ್ನ ಬಳಸ್ಕೊಂಡು ಎಲ್ಲಿಗೆ ಬಂತು ಬಸವಣ್ಣವ್ರದ್ದು ಅಂದ್ರೆ, ನಾವು ಬಸವ ಜಯಂತಿ ಮಾಡ್ತಿದ್ದೀವಿ. ಮೊದಲು ಬಸವ ಜಯಂತಿ ಅಂತಂದ್ರೆ ಮನ್ಯಾಗ ಏನು ಬಸವಣ್ಣ ಅದಾವ ಅವುಗಳನ್ನ ತೊಳೆದು, ಎತ್ತುಗಳನ್ನ ತೊಳೆದು ಪೂಜಾ ಮಾಡಿ, ವರ್ಷದ ತುಂಬ ನಮ್ಮ ಮ್ಯಾಗ ಕುರಿದು ಉಪಕಾರ ಐತಿ. ಈ ಬಸವಣ್ಣನ ಸ್ಮರಿಸ್ಬೇಕು. ಯಾಕಂದ್ರೆ ಈ ಅಶ್ವ ಆರೂಢ ಬಸವಣ್ಣ ನಂದಿ ಅವತಾರ ಅಂತ ನಮ್ಮ ಭೀಮಕವಿ ಪುರಾಣದೊಳಗೆ ಹರಿಹರ ದೇವನು ಸಹಿತ ಹೇಳ್ಕೊಂಡು ಬಂದ. ಶಿವನ ಹತ್ರ ಏನು ನಂದಿ ಇತ್ತು, ಆ ನಂದಿ ಅವತಾರ ಅಂತ ಹೇಳ್ಕೊಂಡು ಬಂದ ಅಂತ ತಿಳ್ಕೊಂಡು ಆ ಮನೆಯೊಳಗೆ ಎತ್ತುಗಳನ್ನೂ ಪೂಜಾ ಮಾಡ್ತಿದ್ರು ಬಸವಣ್ಣಂತ. ಯಾಕೆ ಅವನು ಉಪಕಾರ ಐತಿ ನಮ್ಮ ಮ್ಯಾಗ. ಆಮ್ಯಾಗ ಸಾಯಂಕಾಲ ಫೋಟೋನು ಇಟ್ಟು ಪೂಜಾ ಮಾಡ್ತಿದ್ವಿ ಬಸವಣ್ಣಂತ. ಗಾಡ್ಯಾಗ ಬಸವಣ್ಣನ ಫೋಟೋ ಇಟ್ಟು 100 ಜೋಡಿ ಎತ್ತುಗಳನ್ನ ಊರಾಗ ಮೆರವಣಿಗೆ ಮಾಡಿಸ್ತಿದ್ದೀವಿ. ಈ ನಮ್ಮ ಬುದ್ಧಿಗೇಡಿಗಳು ಏನು ಮಾಡಿದ್ವು ಅಂತಂದ್ರೆ, ಬಸವಣ್ಣ ಅಂದ್ರೆ ಎತ್ತಂದ್ರೆ ಬಸವಣ್ಣ ಅಕ್ಕನ, ನಾಳೆ ಕತ್ತಿನೂ ಬಸವಣ್ಣ ಮಾಡಿರಿ ನೀವು. ಹಂಗಾಗೋದಿಲ್ಲ ಅದು. ಬಸವಣ್ಣ ಅಂದ್ರೆ ಅವ ಅಟ್ಟ, ಇವು ಅಲ್ಲಿ ಒಂದು ಎತ್ತ ನೋಡಿದಡತ್ತ ನೀನೇ ದೇವ ಅಂತ ಹೇಳಿದಂಥ ಬಸವಣ್ಣನ ತತ್ವ ಹೇಳೋರು ಈಗ ಹೇಳಕತ್ತೆ. ಅಣು ರೇಣು ತೃಣ ಕಾಷ್ಟಗಳಲ್ಲಿ ದೇವರು ತುಂಬ್ಯಾನ ಅಂತ ಹೇಳಿದವರು, ಎತ್ತ ನೋಡಿದಡತ್ತ ಅಂತ ಹೇಳಿದಂಥ ಬಸವಣ್ಣನ ತತ್ವ ಹೇಳೋರು ಈ ರೀತಿ ದಾರಿ ಬಿಡಿಸಿದ್ರು. ಅಂದ ಕೂಡಲೇ ಊರಾನ ಮಂದಿ ಏನಂದ್ರು, ಹಂಗಾದ್ರೆ ನಿಮ್ದೇ ಮಾಡ್ಕೊತ ಹೋಗ್ರಿ, ನಾವು ನಮ್ಮ ಮನೆ ನಮ್ಮ ಎತ್ತುಗಳು ಅಟ್ಟ ಪೂಜೆ ಮಾಡ್ತೀವಿ. ಎಲ್ಲ ಕೂಡಿಸಿ ಮಾಡಿದ್ರೆ ಹೆಂಗೆ ಆಕ್ಕಿತ್ತು. ಎಲ್ಲಿಗೆ ಬಂತು ಅಂತಂದ್ರೆ, ಇವ್ರದೊಂದು ಗ್ರೂಪು ಇವ್ರ ಅಟ್ಟ ಬಸವಣ್ಣನ ಮಾಡ್ಕೋಬೇಕು, ಉಳ್ದವ್ರು ಮಾಡಬಾರ್ದು ಅನ್ನೋ ಸ್ಥಿತಿಗೆ ತಂದು ಹಚ್ಚಿದ್ರು. ನಮ್ಮ ಮಹಾಪುರುಷರನ್ನು ಸೀಮಿತಗೊಳಿಸುವಂಥ ಪದ್ಧತಿ ಈ ರೀತಿ ಮಾಡಿದ್ರು. ಹಿಂಗೆ ಎಲ್ಲ ಕಡೆ ನಡೆದೈತೆ. ಒಯ್ದು ಅವನು ಯಾವ್ದಾರ ಒಂದು ಜಾತಿಗಾರ ಹಚ್ತಾರ, ಜಾತಿಗೆ ಹಚ್ಚಿದ ಕೂಡಲೇ ಆ ಜಾತಿಯವ್ರು ಅಟ್ಟ ಮಾಡೋದು, ಉಳ್ದವ್ರು ಮಾಡಂಗಿಲ್ಲ. ಇವ್ರು ಎಲ್ಲ ಗೋಡೆಗಳನ್ನು ಕೆಡಿಯುವುದವ್ರು ಅದಾರ, ಅವ್ರನ್ನ ಯಾವ ಜಾತಿಗೂ ಹಚ್ಚಬಾರ್ದು. ಬಸವಣ್ಣ ಯಾವ ಜಾತಿಯವನು ಅಲ್ಲ, ಎಲ್ಲರನ್ನೂ ಕರ್ಕೊಂಡ ಅಂತ ಮಹಾಪುರುಷ, ಒಬ್ಬ ದಾರ್ಶನಿಕ ಅಂತ ಒಬ್ಬ ಮಹಾಪುರುಷನನ್ನು ನಾನು ನೋಡಿದೆ. ಇಲ್ಲಿ ರಮೇಶ್ ಹೇಳ್ತಿದ್ದು ನನಗಾಗಲೇ, ಅಪ್ಪುಗಳ ಇದರೊಳಗೆ ಹೆಸರು ನೋಡಿ ನಾನು 114 ಮಂದಿ ಮುಖ್ಯವಾಗಿ ನಿನಗೆ ಸಣ್ಣ ಸಣ್ಣ ಭಾಳ ಮಂದಿ ಕೊಟ್ಟಾರ. 114 ಮಂದಿ ಏನು ಕೊಟ್ಟಾರ, ಆ 114 ಮಂದಿಯೊಳಗೆ ಹೆಣ್ಮಕ್ಳು ಭಾಳ ಅದ. ಅವ್ರ ಹೆಸರು ಹಾಕಾಗ ಅದ್ರ ಮ್ಯಾಗ ಇವು ಗಂಡಾಳಂತರೂ ದಿನ ಇರತ್ತವ, ಅವೆಲ್ಲ ಮನ್ಯಾಗ ಮಾಡ್ತಿರ್ತಾವು, ಹೆಸರು ಇವ್ರದ ನಡೆದಿರ್ತವೆ. ಅವ್ರು ಹಾಕಾಗ ಏನು ಮಾಡ್ಯಾರ, ಅವನ ಹೆಸರು ಇವನ ಹೆಸರು ಇರತೈತೆ, ಅದಕ್ಕೆ ಅವನ ಹೆಸರು ಹಾಕಿದ್ರೆ ಅಥವಾ ಅಪ್ಪನ ಹೆಸರು ಮುಂದಿರ್ತೈತೆ ಅಂತ ತಿಳ್ಕೊಂಡು ಅವುಗಳ ಹೆಸರು ಹಾಕ್ಯಾರಿಲ್ಲ, ಅವ್ರನ್ನ ಅಜರಾಮರ ಮಾಡಬೇಕು ಅಂತ. ಇದು ಭಾಳ ಒಳ್ಳೆಯ ಉದಾಹರಣೆ ಈ ಊರಾಗ. ಯಾಕಂತಂದ್ರೆ ಎಲ್ಲ ಮಾಡೋಕ್ಕೆ ಅಕ್ಕಿ ಅಡುಗೆ ಮನ್ಯಾಗ ಕುಂತ್ಕೊಂಡು ಗಿಡದ ಬೇರಿದ್ದಂಗೆ ತಾಯಿ, ಗಂಡಸಂದ್ರೆ ಗಿಡ ಇದ್ದಂಗೆ ಕಾಣವ ಇವ, ಅವು ಬೇರೆ ಕೆಲಸ ಮಾಡ್ತಿರ್ತಾವ ಕೆಳಗೆ. ಅದಕ್ಕೆ ತಾಯಂದ್ರೆ ಹೆಸರು ಬರ್ಬೇಕಂತ ಅವ್ರನ್ನ ಹಾಕ್ಸಿ. ಅದು ಅಲ್ದ ಎಂತಿಂಥ ಸಮಾಜದವ್ರಿ, ನಮ್ಮ ದಾಸಯ್ಯನವ್ರ ಸಮಾಜದವ್ರು ಕೂಲಿ ಮಾಡೋರಿ. ದಿನಾಲು ಕೂಲಿ ನಾಲಿ ಮಾಡಿಕೊಂಡು 1,01,000 ರೂಪಾಯಿ ಬಸವಣ್ಣವ್ರು ಈ ಸ್ಮೃತಿಗೆ ತಂದು ಕೊಟ್ಟಾರೆ. ಅವರೊಬ್ಬರೇ ಒಂದೇ ಸಮಾಜ ಅಂತಲ್ಲ, ನಾವಿದರ ಸಮಾಜ ಇರ್ಬೋದು, ಮಡಿವಾಳ ಮಾಚಿದೇವರ ಸಮಾಜ ಇರ್ಬೋದು, ಎಲ್ಲ ಸಮಾಜದವರು ಕೊಟ್ಟಾರೆ. ಒಂದೇ ಸಮಾಜವ ಒಂದು 2-3 ಅಟ್ಟ ಕೊಟ್ಟ ಉಳಿದೇನು ಬಂದಿಲ್ಲ. ನಾವು ಹೆಸರು ಹೇಳೋದಿಲ್ಲ ನಿಮ್ಗೆ. ಅವು ಮೊದಲೆಲ್ಲ ನಮ್ಮ ಕೂಡ ಇದ್ದು ಬೇಯಿಸಿದ್ದು, ಇತ್ತೀಚೆಗೆ ಅವು ಒಂದು ಜರ ದಾರಿ ಬಿಡ್ಲಾಕತ್ತೆ. ಮೊದಲೆಲ್ಲ ದೇವರು ದಿನರು ಬಂದ್ರೆ ನಮ್ಮ ಕೂಡ ಗುಡಿಯಾಗ ಇರ್ತಿದ್ದು, ನಮ್ಮ ಕೂಡ ಎಲ್ಲ ಮಾಡ್ತಿದ್ದು, ನಾವು ಹೋಗಿ ಎಲ್ಲ ಅಲಾಯ ಆಡ್ತಿದ್ದೀವಿ, ಎಲ್ಲ ಮಾಡ್ತಿದ್ದೀವಿ. ಇತ್ತೀಚೆಗೆ ಅವ್ರ ಮನೆಗೆ ಬಂದು ತಲೆ ಕೆಡಿಸಿ ನೀವು ಅವ್ರು ಆಗೋದಿಲ್ಲ, ಅವ್ರ ಪ್ರಸಾದ ತಿನ್ಬೇಡ್ರಿ, ಅದು ಹಂಗಿರ್ತೈತಿ ಹಿಂಗಿರ್ತೈತಿ ಅಂತ ಏನೇನೋ ಹೇಳಿ ಪಾಪ ಒಬ್ಬರು ತಲೆ ಕೆಡ್ಸಕತ್ತಾರೆ. ನಾನು ವಿನಂತಿ ಏನಂದ್ರೆ, ಅವು ಕಟ್ಮುಲ್ಲಗಳು ಎಷ್ಟು ಬಂದು ಏನಾಕೆ ಹೇಳೋಲ್ಲಕ್ಕ, ತಲೆ ಕೆಡಿಸ್ಕೋಬೇಡ್ರಿ ಅಂತ ನಾ ಹೇಳ್ತೀನಿ. ನಾವು ಊರು ಅಂದಾಗ ಎಲ್ಲರೂ ಕೂಡಿರ್ಬೇಕಾಕೈತಿ.
ಊರಂದಾಗ ಎಲ್ಲರೂ ಕೂಡಿರ್ಬೇಕಾಕತಿ. ಎಲ್ಲ ಬದಲಿ ಮಾಡಕ್ಕೆ ಬರ್ತೈತಿ, ಮಗ್ಗಲ ಮನೆಯವ್ರನ್ನ ಬದಲಿ ಮಾಡಕ್ಕೆ ಬರಂಗಿಲ್ಲ. ಎಲ್ಲ ಬದಲಿ ಮಾಡಕ್ಕೆ ಬರ್ತೈತಿ, ಮಗ್ಗಲ ಮನೆ ಬದಲಿ ಮಾಡಕ್ಕೆ ಬರಂಗಿಲ್ಲ. ಅದನ್ನು ನಾವು ಊರವ್ರು ತಿಳ್ಕೋಬೇಕು. ಹೊರಗಿನಿಂದ ಬಂದವ್ರು ನಮ್ಮ ತಲೆಯಾಗಿ ಏನ್ಯಾಕೆ ಹಾಕೊಳ್ರ? ನಮ್ಮ ಊರವ್ರು ಮೊದಲಿನಿಂದ ಏನೇನು ಕಟಿಬದ್ಧರಾಗಿ ಮಾಡ್ಕೋತಾ ಬಂದೀವಿ ಅದನ್ನು ಮಾಡ್ಕೋಬೇಕು. ಆದರೆ ಇತ್ತೀಚೆಗೆ ಇದನ್ನು ಕೆಡಿಸುವಂಥ ಕೆಲವು ತತ್ವಗಳು ಬಂದಾವೆ. ಅವರು ಬಸವಣ್ಣವ್ರಿಗೆ ಎಲ್ಲರೂ ಕೊಟ್ಟಾರೆ, ಇದು ವಿಶೇಷ ಊರಿನೊಳಗೆ. ಆಮ್ಯಾಗ ಈ ಕಾರ್ಯಕಾರಿ ಮಂಡಳದೊಳಗೆ ಯಾರು ಅದಾರ್ರಿ ಇದ್ರೊಳಗೆ ಅಂದ್ರೆ, ಯಾರು ಇದಕ್ಕೆ ನೀರು ಹೊಡೆದ್ರು, ಯಾರು ಇದಕ್ಕೆ ಸಿಮೆಂಟ್ ಕಲಿಸ್ಕೊಟ್ರು, ಯಾರು ಇದ್ರ ಕೆಲಸ ಮಾಡಿದವರು ರೊಕ್ಕ ಕೊಟ್ಟವ್ರು ಯಾರು ಮುಂದೆ ಬರಲಿ, ನಮ್ಮನ್ನು ಹಾಕ್ರಿ, ನಮ್ಮ ಹೆಸರು ಹಾಕ್ರಿ ಇಲ್ಲ. ಯಾರು ಕೆಲಸ ಮಾಡ್ಯಾರ ಅವರೇ ಎಲ್ಲರೂ ಕಾರ್ಯಕಾರಿ ಸಮಿತಿ. ಇದೊಂದು ಆದರ್ಶ. ಇಂಥ ಆದರ್ಶಗಳ ನಿರ್ಮಾಣ ಆಗ್ಬೇಕು. ಆಮೇಲೆ ಯುವಕರ ಇವನು ಮಾಡ್ಬೇಕು. ಇರಲಿಲ್ಲ ಅಂದ್ರೆ ಇಲ್ಲಿ ಏನಾರು ನಿಂದ್ರಿಸಿ ಜಗಳ ಹಚ್ಚೋದನ್ನು ಮಾಡೋಕ್ಕೂ ಬರ್ತಿತ್ತು, ಮಾಡೋಂಗಿಲ್ಲ ಅಂತ ಹಿಂಗೇನಿಲ್ಲ, ಬೇಕಾದ್ದು ಮಾಡೋಕ್ಕೆ ಬರ್ತೈತಿ. ಬಸವಣ್ಣನಂಥ ಆದರ್ಶ ಇನ್ನೇನು ಇರುವುದೈತಿ? ಹಿಂದಾತು ಮುಂದರ. ಅಷ್ಟು ಉದಾರ ಮನಸ್ಸಿನ ವ್ಯಕ್ತಿ, ವಿಶಾಲ ಮನಸ್ಸಿನ ಒಬ್ಬ ಮಹಾತ್ಮ ಸಿಗ್ಲಿಕ್ಕೆ ಸಾಧ್ಯ ಐತೆ. ಆದ್ರೆ ಒಂದೇ ನಾವೆಲ್ಲರೂ ಕೂಡಿ ಏನು ಕಾಳಜಿ ವಹಿಸ್ಬೇಕಂದ್ರೆ ಬಸವಣ್ಣವ್ರ ಹೆಸರು ಹೇಳಿ ಬಸವಣ್ಣನ ಯಾವುದರ ಒಂದು ಬಂಧನವಾಗಿ ಸಿಗಿಸ್ಬೇಕಂತ ಹೊಂಟಾರಲ್ಲ, ಇವ್ರ ಬಗ್ಗೆ ಎಲ್ಲರೂ ಹೆಸರು ಇರ್ಬೇಕು. ಅಂಥ ವೇಳೆ ಬಂತಂತಂದ್ರೆ ಅವ್ರಿಗೆ ಹೇಳ್ಬೇಕು, ಬಸವಣ್ಣವ್ರನ್ನ ಸಣ್ಣವ್ರು ಮಾಡಕ್ಕೆ ಹೋಗ್ಬಾರ್ದು. ಬಸವಣ್ಣ ಎಲ್ಲರ ಮನೆಯಾಗಿರವ, ಎಲ್ಲರ ಮನದಾಗಿರವ ಅಂತ ನಾವು ಹೇಳ್ಬೇಕು. ಇರಲಿಲ್ಲ ಅಂತಂದ್ರೆ ಬಸವಣ್ಣಗೂ ಒಂದು ಬೇಲಿ ಹಾಕಕ್ಕೆ ತಯಾರಾಗೈತೆ ಮಂದಿ. ಹಾಕಿಸ್ಕೊಡ್ಬಾರ್ದು ನಾವು, ಹಾಕಿಸ್ಕೊಡ್ಬಾರ್ದು. ಬಸವಣ್ಣ ಎಲ್ಲ ಸಮಾಜಗಳು ಮತ್ತೆ ಏನಂತೀವಿ ನಾವು, ಈ ಬಟ್ಟೆ ನೇಯ್ತೀವಲ್ಲ, ತಾಣ ಬಾಣ ಅಂತಾರೆ ನಮಗೆ, ಹಾಸು ಹಕ್ಕು. ಇಂಥ ಸಂದರ್ಭದೊಳಗೆ ಮತ್ತೊಮ್ಮೆ ಹಾಸು ಹಕ್ಕು ಆಗಕ್ಕೆ ಬರ್ತೈತೆ ನಮಗೆಲ್ಲ. ಈ ಸಮಾಜದ ಅವಶ್ಯಕತೆ ಐತೆ ನಮ್ಮ ದೇಶಕ್ಕೆ. ದೇಶ ಹಾಸು ಹಕ್ಕು ಆಗ್ಬೇಕು. ಒಂದು ವೇಳೆ ದೇಶದೊಳಗೆ ಹಾಸು ಹಕ್ಕು ಏನೈತಲ್ಲ ಅದು ಕಡಿಮೆ ಆತಂತಂದ್ರೆ ಇವತ್ತೇನು ನೋಡಕತ್ತೀವಲ್ಲ ಯುಕ್ರೇನ್ದಾಗ, ಆ ಸ್ಥಿತಿ ನಮ್ಮಲ್ಲಿ ಬರೋಕ್ಕೆ ವೇಳೆ ಹತ್ತಂಗಿಲ್ಲ. ಯಾವಾಗ ನಮ್ಮ ದೇಶದೊಳಗೆ ಇದು ಒಂದು ಜರ ಸೈಲ್ ಆಗೈತಲ್ಲ, ಆವಾಗ ಒಂದು ಭೂತಾನ್ ದೇಶ ಹೊರಗೆ ಹೋತು. ಇದು ಸೈಲ್ ಆದಾಗ ಒಂದು ಬ್ರಹ್ಮ ದೇಶ ಹುಟ್ಕೊಂತು. ಇದು ಸೈಲ್ ಆದಾಗ ಮತ್ತೊಂದು ಶ್ರೀಲಂಕಾ ಹುಟ್ಕೊಂತು. ಇದು ಸೈಲ್ ಆದಾಗ ಪಾಕಿಸ್ತಾನ ಹುಟ್ಕೊಂತು. ಇವು ಯಾವಾಗ ಸೈಲ್ ಆಗ್ತಲ್ಲ ನಮ್ದು ಹಾಸು ಹಕ್ಕುತನ, ಅವಾಗ ಒಂದೊಂದು ದುಷ್ಟ ಶಕ್ತಿ ತಲೆ ಎತ್ತಿ ಈ ದೇಶದ ತುಣುಕುಗಳಾದವು. ಅದನ್ನು ಮಾಡಲಿಕ್ಕೆ ನಾವು ಬಿಡಬಾರ್ದು ಅಂತ ತಿಳ್ಕೊಂಡು ಯಾರು ಏನೋ ಬಂದು ಹೇಳಿ ಎಷ್ಟು ಅನುಕೂಲ ಇರ್ತಾವ ಅಷ್ಟು ಇಟ್ಕೊಳ್ಳೋದಾ, ಇಲ್ಲದನ್ನ ಏನೋ ಹೇಳಿದ್ನಳಪ್ಪ ಅಂತ ಬಿಟ್ಬಿಡೋದು. ನಿರ್ದಾಕ್ಷಿಣ್ಯವಾಗಿ ಸಮಾಜದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ, ರಾಷ್ಟ್ರದ ಅಖಂಡತೆಗೆ, ರಾಷ್ಟ್ರದ ಒಗ್ಗಟ್ಟಿಗೆ ಅಹಿತವನ್ನುಂಟು ಮಾಡುವಂಥ ಯಾವುದೇ ಘಟನೆಗಳನ್ನು ಯಾರಾದರೂ ಹೇಳಿ, ಯಾವ ಧರ್ಮದಾಗಿರೋ ಯಾವ ಸುಡಗಾಡ್ದವ್ರು ಯಾಕೆ ಇರೋಲ್ಲ ಹೇಳಿದರು ಅಂತಂದ್ರೆ ಅವನ್ನ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡ್ಬೇಕು. ಯಾಕಂದ್ರೆ ನಮಗೆ ನಮ್ಮ ದೇಶ ಮುಖ್ಯ. ಝಾನ್ಸಿ ರಾಣಿ ಯುದ್ಧ ಮಾಡುವ ಹೊತ್ನ್ಯಾಗ ಮೊಘಲರ ಸೈನ್ಯ ಇತ್ತು, ಎದರಿಗೆ ಸೈನ್ಯ ಇದ್ದ ಹೊತ್ನ್ಯಾಗ ಅವ್ರದ್ದು ಇತ್ತು, ಬ್ರಿಟಿಷರ್ದು ಇತ್ತು, ಎಲ್ಲರೂ ಕೂಡಿದ್ರಲ್ಲ. ಆವಾಗ ಶತ್ರು ಸೈನಿಕರು ಗುಡ್ಯಾಗ ಹೋಗ್ಕೊಂಡ್ರು ತಮ್ಮ ಪ್ರಾಣ ಉಳಿಸ್ಕೋಬೇಕಂತ. ಗುಡ್ಯಾಗ ಹೋಗ್ಕೊಂಡ್ರು. ಚೆನ್ನಮ್ಮ ಅಂದ್ಲು ಹಾಕ್ರ ತೋಪ್ ಹಾರಿಸ್ರಿ ಅಂದ್ರು. ಯಾವಾಗ ಗುಡಿ ಐತದೊಂದು ಆಚೆ ಕಡೆ ಮತ್ತೊಂದು ಮಸೀದಿ ಇತ್ತು, ಅಲ್ಲಿನೂ ಕೆಲವೊಂದು ಹೊಕ್ಕೊಂಡಿದ್ರು. ಹಾರಿಸ್ರಿ ಅಂತ ಅದ್ರ ಮ್ಯಾಗ ಹಾರಿಸಿದ್ರು. ಗುಡಿ ಮ್ಯಾಗ ಹಾರಿಸ್ಲಿಲ್ಲ. ಯಾಕಂದ್ರು ಇದು ಗುಡಿ ಐತೆ, ನಮ್ಮ ದೇವ್ರ ಐತಂದ್ರು. ಅವಾಗ ಝಾನ್ಸಿ ರಾಣಿ ಹೇಳಿದ್ದೇನು, ಹಾರಿಸ ಮೊದಲಂದ್ರು. ದೇಶ ಉಳಿದ್ರೆ ಮುಂದೆಲ್ಲ ದೇವ್ರದಿಂದ ಉಳಿಸೋದು. ನೇಷನ್ ಫಸ್ಟ್. ದೇಶ ಉಳಿದ್ರೆ ಮತ್ತೆ ಧರ್ಮ ಕಟ್ಟಕ್ಕೆ ಬರ್ತೈತೆ. ಹಾರಿಸ್ರಿ ಗುಡಿ ಹೋಗ್ಲಿ ಅಂದ್ರು. ಶತ್ರುಗಳನ್ನು ಹೊರಗೆ ತೆಗೀರಿ ಅಂದ್ರು. ಈಕೆ ನಮ್ಮ ಝಾನ್ಸಿ ರಾಣಿ, ಅಂಥ ನಿಷ್ಠೆ ಹಾಕ್ಯಂದು, ಅಂಥ ಮುಟ್ಟಾಡ್ರ ಕೈಗೆ ನಾನು ಹೆಣ ಸಹಿತ ಸಿಗಬಾರ್ದು ಅಂದಕ್ಕೆ 25 ಫುಟ್ ಮ್ಯಾಗಿಂದ ಜಿಗಿತ್ತು ಕುದುರೆ ಆಕೆನ್ ತಗೊಂಡು. ಎಲ್ಲಿ ಧಕ್ಕೆ ಮಾಡಿಕೊಡ್ಲಿಲ್ಲ. ಕರಿ ಕುದುರಿತ್ತು ಬಾದಲ್ಲಂತ ಬಂತು. ಕೆಳಗಿನ ಮಂದಿ ಓಡ್ ಹೋಗಾಕ ಹತ್ತು ಆದ್ರೂ ಓಡ್ ಹಾದು
ಓಡಿ ಹೋದ್ ಮಂದಿ. ಗ್ವಾಲಿಯರ್ನ ಮಹಾರಾಜರು ಊರು ಬಿಟ್ಟು ಓಡಿ ಹೋದ್ರು. ಯುದ್ಧ ಶುರುವಾದ ಮರಳಿ ಲಕ್ನೋ ಈ ಆಗ್ರಾದಿಂದ ಸೈನ್ಯ ತಗೊಂಡು ಬಂದರು. ಯುದ್ಧ ಶುರುವಾತು. ಝಾನ್ಸಿ ರಾಣಿ ಕುದುರೆ ಕಾಲು ಕತ್ತರಿಸಿದ್ರು. ಹಿಂದಿನಿಂದ ಝಾನ್ಸಿ ರಾಣಿಗೆ ಸೂರ್ಯನ ಹಿರಿಯಲಾಯಿತು. ಕೆಳಗೆ ಬಿದ್ದು ಕೂಡಲೇ ಅಂಗರಕ್ಷಕ ದಳದೊಳಗಿದ್ದಂಥ ಒಬ್ಬ ಸೇನಾಪತಿ ತಕ್ಷಣ ಝಾನ್ಸಿ ರಾಣಿನ ಕುದುರೆ ಮ್ಯಾಗ ತೊಗೊಂಡು ಓಡಿ ಹೋಗ್ಬಿಟ್ಟು ಊರವ್ರಿಗೆ ಹೋಗಿ ಒಂದು ಮಠದಾಗ, ಸಾದಾ ಮಠ ಇತ್ತು, ಮಠದಾಗ ಹೋಗಿ ಆ ಸ್ವಾಮಿಗಳಿಗೆ ಕೇಳಿದ, ಬೈರಾಗಿಗಳಿಗೆ, ರಾಣಿ ಆದೇಶ ಏನು ಅಂದ್ರೆ ನನ್ನ ಹೆಣ ಪರಕೀಯರ ಕೈಯಾಗ ಸಿಗಬಾರ್ದು ಅಂತ ಆಕಿನ ಅಪೇಕ್ಷೆ, ಆದ್ರಿಂದ ನಿಮ್ಮ ಆಶ್ರಮದಾಗ ಇಟ್ಕೋಬೇಕು ಇದನ್ನು ಮಠದಾಗ ಅಂತ. ಎಲ್ಲ ಚಪ್ರನ ಇತ್ತದು, ಕುಟೀರ, ಒಂದು ಕುಟೀರದಾಗ ಇಡುವಂತಂದ ಇಟ್ಟರು. ಸೈನ್ಯ ಬಂದು ಕೂಡಲೇ ಸಣ್ಣ ಹಳ್ಳದು 800 ಮಂದಿ ಕೊಡ್ಲಿ, ಬಡಿಗಿ, ಕುಡ್ಗೋಲ, ಬೆಡಗ ಏನು ಕೈಯಾಗ ಸಿಕ್ತು ಬಡಿಗೆ ತಗೊಂಡು ಸುತ್ತ ನಿಂತರು. ಚೆನ್ನಮ್ಮನ ಕುಟೀರದ ಸುತ್ತ ಹೋರಾಟ ಮಾಡಿದರು. 800 ಮಂದಿ ಪ್ರಾಣ ತೆತ್ತರು ತಮ್ಮ ರಾಣಿ ಸಲುವಾಗಿ. ಅಷ್ಟರೊಳಗ ಬೈರಾಗಿಗಳು ಸ್ವಾಮಿಗಳು ಅಲ್ಲೇ ಇದ್ರು. ಬಂದು ಸುದ್ದಿ ಮುಡ್ತು, ಚೆನ್ನಮ್ಮ ಪ್ರಾಣ ಬಿಟ್ಲು ಅಂತ. ಮಾಡೋಕ್ಕಾಗಂಗಿಲ್ಲ, ಆಶ್ರಮಕ್ಕೆ ಬೆಂಕಿ ಹಚ್ಚಿಬಿಡು. ಮಠಕ್ಕೆ ಬೆಂಕಿ ಹಚ್ಚಿದ್ರು. ಅದರೊಳಗೆ ರಾಣಿ ಝಾನ್ಸಿಬಾಯಿ ಶರೀರ ಸುಟ್ಟು ಹೋಯ್ತು. ಸುಟ್ಟು ಅಂತ ಯಾವಾಗ ಸುದ್ದಿ ಬಂತಲ್ಲ, ಅವಾಗ ಸ್ವಾಮಿಗಳು ಬಡಗಿ ಕೈಯಾಗಿ ಬಿಟ್ಟರು, ಶತ್ರುಗಳು ಕೊಂದು ಹಾಕಿದ್ರು. ಅವ್ರನ್ನ 800 ಮಂದಿ ಪ್ರಾಣ ಕೊಟ್ಟಿದ್ರು. ಆಕೆ ಏನು ವಹಿಸಿದ್ಲು ಅಂತಂದ್ರೆ ನೇಷನ್ ಫಸ್ಟ್, ರಾಷ್ಟ್ರ ಮೊದಲು. ಅದಕ್ಕೆ ಬಸವಣ್ಣವರಾದರೂ ಸಹಿತ ಎಲ್ಲವನ್ನೂ ಸಹಿಸ್ಕೊಂಡದ್ದು ಯಾಕೆ ಅಂದ್ರೆ ದೇಶವನ್ನು ಉಳಿಸೋದು, ಸಮಾಜದಲ್ಲಿ ಭಿನ್ನ ಭಾವಗಳು ಹುಟ್ಟಬಾರ್ದು ಅಂತ ತಿಳ್ಕೊಂಡು ಸಂಯಮವನ್ನು ವಹಿಸ್ಕೊಂಡರು. ಅಂಥ ಬಸವಣ್ಣವರು, ಅಂಥ ಆದರ್ಶ ನಮಗೆ ದಿನಾಲೂ ಕಾಣಬೇಕು ಅಂತ ನೀವು ಒಬ್ಬ ಆದರ್ಶ ಪುರುಷನನ್ನು ದಿನಾಲೂ ಎಲ್ಲರೂ ನೋಡಬೇಕು, ನಮಸ್ಕರಿಸಬೇಕು, ಅವರ ತತ್ವಗಳನ್ನು ನೆನಪಿಸ್ಕೊಳ್ಬೇಕು ಅಂತ ಕಟ್ಟಿದ್ದೀರಿ. ಆದ್ದರಿಂದ ಕಲ್ಲೋಳದವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಉಳಿದವ್ರ ಕಡೆಯಿಂದ ನಿಮಗೆಲ್ಲ ಸಲ್ಲಿಸ್ತೀನಿ. ಯಾಕಂತಂದ್ರೆ ನೀವು ಕಲ್ಲೋಳದವ್ರು ಏನದಿರಲ್ಲ, ನಿಮ್ಗೇನು ದೊಡ್ಡದಲ್ಲ, ಎಲ್ಲ ಗಟ್ಟಿ ಮಂದಿ ಇದೀರಿ, ನೀವು ಒಳಸಾಲ ಮಂದಿ ಇದೀರಿ. ಆದರೆ ಏನು ಮಾಡೋದನ್ನ ಮಲಯಾದ ಹೇಳಿದ್ನಲ್ಲ, ಇಲ್ಲಿ ಮಾಡೋರೆಲ್ಲ ದೊಡ್ಡದ ಮಾಡ್ತೀರಿ, ಚಲೋದ ಮಾಡ್ತೀರಿ, ನೀವು ಮಾಡ್ತೀರಿ. ಆದ್ದರಿಂದ ನಿಮ್ಮಿಂದ ಈ ಯುವಕ ಮಂಡಳದಿಂದ ಇಂಥ ಒಳ್ಳೆಯ ಕೆಲಸಗಳಾಗಲಿ ಇನ್ನಷ್ಟು. ಅವು ರಾಷ್ಟ್ರಕ್ಕೆ ಮಾದರಿಯಾಗುವಂಥವುಗಳು ಆಗಿರಲಿ. ನಿಮ್ಮ ಕೈಯಿಂದ ಇನ್ನೂ ಇದು ಆಯಿತು ಮುಗೀತು ಅಂತಲ್ಲ, ನೀವು ಮತ್ತೆ ಪ್ರತಿ ವರ್ಷ ಗುಗ್ಗಳ ಮಾಡಿಸ್ತೀವಿ. ಬಡವರಿಗೆ ಒಬ್ಬರಿಗೆ ಆಗ್ತಿರ್ತೈತೆ, ಒಬ್ಬರಿಗೆ ಆಗಂಗಿಲ್ಲ. ಗುಗ್ಗಳ ಖರ್ಚು ಭಾಳ ಬರ್ತೈತೆ. ಗುಗ್ಗಳ ಹಾಕ್ಸೋದಾಗಲಿ, ಪ್ರಸಾದ ಮಾಡಿಸೋದಾಗಲಿ, ಇದು ಭಾಳ ದೊಡ್ಡ ಖರ್ಚಿನ ಕೆಲಸ ಇರ್ತದೆ. ಅದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿರಿ, ಅದು ಅಷ್ಟೇ ಮುಖ್ಯ. ಇದು ಅಲ್ಲದೆ ಇನ್ನು ಏನೇನು ಸಮಾಜಕ್ಕೆ ಅವಶ್ಯಕತೆ ಇದೆ, ಅವಶ್ಯಕತೆ ಇದ್ದಂಥ ಜನರಿಗೆ, ಅವಶ್ಯಕತೆ ಉಳ್ಳಂಥ ಜನರಿಗೆ ಏನೇನು ಬೇಕಾಗುತ್ತೋ ಅವುಗಳನ್ನೆಲ್ಲ ಪೂರೈಸಿ ಒಂದು ಸಶಕ್ತ ನಾಡನ್ನು ಕಟ್ಟೋದಕ್ಕೆ ತಾವು ಆದರ್ಶ ಆಗ್ತೀರಿ ಅಂತ ಹಾರೈಸ್ತಾ ಮತ್ತೊಮ್ಮೆ ತಮಗೆಲ್ಲ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ನಾನು ನನ್ನ ಧನ್ಯವಾದಗಳು.